ಕೋಟಿ ಟೀಸರ್ ಎಲ್ಲರೂ ನೋಡಿದರೆ ಭಾಳ ಚೆನ್ನಾಗಿದೆ. ಸುಮ್ಮನೆ ಮಾತಿಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಬಂದ್ಮೇಲೆ ಒಳ್ಳೆ ಮಾತು ಹೇಳಬೇಕು ಅಂತ ಅಲ್ಲ, ನಿಜಕ್ಕೂ ಚೆನ್ನಾಗಿದೆ. ಈ ಸಿನಿಮಾ ಬಗ್ಗೆ ಮತ್ತೆ ಪರಮೇಶ್ವರ್ ಬಗ್ಗೆ ಮಾತಾಡಬೇಕು ಅಂದರೆ, ಪರಮೇಶ್ವರು ನಂದು ಗೆಳೆತನ 2008ರಿಂದ 2009ರಲ್ಲಿ ಪರಮೇಶ್ವರ್ ಅವರು ಪತ್ರಿಕಾ ವಲಯ ಬಿಟ್ಟು ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಬಂದಿದ್ದರು. ನಾನು ಅವಷ್ಟೇ ಸೀತಾರಾಮ್ ಹತ್ರ ಕೆಲಸ ಬಿಟ್ಟು ಸೀರಿಯಲ್ ಪ್ರಪಂಚಕ್ಕೆ ಬಂದಿದ್ದೆ. ತುಂಬ ಸ್ಟ್ರಗ್ಲಿಂಗ್ ಡೇಸಿಂದ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಕಾಫಿ ಡೇಲಿ ಕೂತ್ಕೊಂಡು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದಿನ ಎಲ್ಲ ಜಗ್ಗಿದ್ರು 25 ಸೀನ್ ಬರೆಯೋಕ್ಕಾಗಿಲ್ಲ ನಮ್ಮಿಬ್ಬರಿಗೆ. ಅಷ್ಟು ಒದ್ದಾಡಿದ್ದೀವಿ. ಒಂದು ಧಾರಾವಾಹಿಗೆ ಚಿತ್ರಕಥೆ ಬರೆಯೋದು ಅಂದರೆ ಅದರಂಥ ನರಕ ಯಾತನೆ ಇನ್ನೊಂದಿಲ್ಲ ಅಂತ ಅನ್ಸ್ಬಿಟ್ಟಿದ್ದು ನಮ್ಮಿಬ್ರಿಗೂ. ಅಲ್ಲಿಂದ ಶುರುವಾಗಿದ್ದು ನಮ್ಮಿಬ್ರಿಗೆ ಗೆಳೆತನ. ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ನಾನು ಸಿಗರೇಟ್ ಸೇರ್ತಾ ಇದ್ದೆ, ಅವ್ರು ಸೇರ್ತಿರ್ಲಿಲ್ಲ. ಎಲ್ಲಡಿಕೆ ಹಾಕೋರು. ಆದರೆ ಆ ಎಲ್ಲಡಿಕೆ ಇನ್ನೊಂದು ಕತೆ ಮಾಡಿಸತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗೆ ಸೊ ಅಲ್ಲಿಂದ ನನ್ನ ಜೊತೆಗೆ ಸುಮಾರಷ್ಟು ವರ್ಷ ಕೆಲಸ ಮಾಡಿದ್ದೀನಿ. ನಾನು ಅವ್ರ ಜೊತೆಗೆ ನನಗೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಧಾರಾವಾಹಿಲಿ ಬರೆಯೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ. ನನ್ನ ಫಸ್ಟು ಒಂದು ಧಾರಾವಾಹಿ ಪ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಧೈರ್ಯ ಕೊಟ್ಟು ಒಬ್ಬ ಫೈನಾನ್ಸಿಯರ್ನ ಕೊಟ್ಟಿದ್ದೆ ಅವರು, ಯಾರು ಪರಮೇಶ್ವರ್ ಅವರು. ಸೊ ಅದಕ್ಕೆ ನಾನು ಯಾವಾಗಲೂ ಅವರಿಗೆ ಆಭಾರಿ. ಮತ್ತು ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು ಅಂದರೆ, ಒಂದು 3 ತಿಂಗಳು ನನಗೆ ಫೋನ್ ಮಾಡಿ, ನೀವು ಗಡ್ಡ ಬಿಡಿ, ಮೀಸೆನೂ ಬಿಡಿ, ಗಡ್ಡ ಬರುತ್ತಾ ನಿಮಗೆ, ಮೀಸೆ ಬರುತ್ತಾ, ಅದು ಬರ್ತಾ ಇದ್ದಂಗೆ ಒಂದು 10 ದಿವಸಕ್ಕೆ ಒಂದು ಫೋಟೋ ತೆಗೆದು ಕಳಿಸಿ ಅಂತ ಹೇಳ್ತಾ ಇದ್ರು. ನಾನು ಬಿಟ್ಟಿದ್ದೆ ಗಡ್ಡ. ಆಮೇಲೆ ಮನೇಲಿ ಬೈಯಕ್ಕೆ ಶುರು ಮಾಡಿದೆ, ಇದೇನು ಹಿಂಗಿದೆ ಒಳ್ಳೆ ಬೇವರ್ಸಿ ಥರ, ನಾರ್ಮಲ್ ಆಗಿ ಗಡ ತೆಗಿಯಪ್ಪ, ಆರಾಮ್ ಇಲ್ಲ, ಒಂದು ಪಾತ್ರ ಇದೆ ಅಂತ ಹೇಳಿದ್ದಾರೆ, ನೋಡೋಣ ಬಿಡ್ತೀನಿ, ಅದೇನಾದರೂ ಸೂಟ್ ಆಗ್ಬಹುದೇನೋ ಅಂತ. ಸರಿ, ನಾನು ಗಡ್ಡ ಬಿಟ್ಟೆ. ಗಡ್ಡ ಹಣ್ಣು ಹಾಸಿಗೆ ಶುರು ಆಯಿತು. ಇವರೇನೋ ಪಾತ್ರಕ್ಕೆ ಹೇಳಲಿಲ್ಲ ನನಗೆ. ಸರಿ, ಇವತ್ತು ನಾಳೆನೋ ತೆಗೆಯೋಣ ಅತ್ಲಗೆ ಅಂತ ಹೇಳಿ ಮೈಸೂರಿಗೆ ಹೋಗ್ತಾ ಇದ್ದೆ. ಈಗ ಎಲ್ಲಿದ್ದೀರಾ ಅಂದರು. ಇಲ್ಲಿ ಕೊಲಂಬಿಯಾ ಏಷ್ಯಾ ಸಿಗ್ನಲಲ್ಲಿ ಇದ್ದೀನಿ ಹಿಂದೆ. ಅಲ್ಲೇ ನಿಂತ್ಕೊಂಡು ಒಂದು ಆಡಿಷನ್ ಮಾಡಿ ಕಳಿಸಿ, ಡೈಲಾಗ್ ಕಳಿಸ್ತೀನಿ, 85ನೇ ಸೀನು ಅಂದರು. ಸರ್, ಇಲ್ಲಿ ರೋಡಲ್ಲಿ ಶಬ್ದ, ಲೈಟ್ ಬೇರೆ ಇಲ್ಲ, ಮನೆಗೆ ಹೋಗಿ ಮಾಡಿ ಕಳಿಸ್ತೀನಿ, ತಲೆಗಿಲೆ ಬಾಚ್ಕೊಂಡಿಲ್ಲ, ಪರವಾಗಿಲ್ವಾನೆ, ನೀವು ಹೆಂಗಿದ್ದೀರಾ ಹಂಗೆ ಮಾಡಿ ಕಳಿಸಿ, ನೀವು ಹೆಂಗೆ ಮಾತಾಡ್ತೀರಾ ನೋಡ್ಬೇಕು ನಾನು ಅಂದರು. ಇದೇನು ಸರ್, ಇಷ್ಟು ವರ್ಷ ಜೊತೆಗೆ ಮಾತಾಡಿದ್ದೀವಿ, ಇವಾಗ ಹೆಂಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಅಷ್ಟು ಭರವಸೆ ಇಲ್ವಾ ನಾನು ಡೈಲಾಗ್ ಹೇಳೋ ರೀತಿ ಬಗ್ಗೆ ಅಂದೆ. ಇಲ್ಲ ಇಲ್ಲ, ಇಲ್ಲೊಬ್ರು ದೊಡ್ಡ ಡೈರೆಕ್ಟರ್ ಕೂತಿದ್ದಾರೆ, ಅವರು ನಿಮ್ಮ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನನಗೆ ಶಂಕೆ ಇಲ್ಲ, ಅವರಿಗಿದೆ, ಹಾಗಾಗಿ ಮಾಡಿ ಕಳಿಸಿ ಅಂದರು. ಸರಿ, ಮಾಡಿ ಕಳಿಸ್ದೆ. ನೋಡೋಣ ಇರಿ, ಒಂದು 2 ದಿವಸ ಬಿಟ್ಟು ಹೇಳ್ತೀನಿ ಅಂದರು. ನಾನು ಗಡ್ಡ ತೆಗೆಯೋದು ಅಂತಲೇ ನಿರ್ಧಾರ ಮಾಡಿದ್ದೆ. ಅಷ್ಟರಲ್ಲಿ ಫೋನ್ ಮಾಡಿದ್ರು, ಗಡ್ಡ ತೆಗಿಬೇಡಿ, ಪಾತ್ರ ಇದೆ ಅಂತ. ಹಾಗಾಗಿ ಈ ಪಾತ್ರ ಆಗಿದ್ದು. ದಿನಕರ್ ಸಂಪಾಜೆ, ದಿನು ಸೌಕಾರ್ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಪಾತ್ರವಾಗಿ, ಕಥೆಯಾಗಿ, ಮತ್ತು ನಿರ್ಮಾಣ ಕೂಡ ಚೆನ್ನಾಗಿ ಮಾಡಿದ್ದಾರೆ, ನಿರ್ದೇಶನವೂ ಚೆನ್ನಾಗಿ ಮಾಡಿದ್ದಾರೆ, ಡೈಲಾಗು ಚೆನ್ನಾಗಿ ಬರೆದಿದ್ದಾರೆ. ಎಲ್ಲವೂ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಆ್ಯಂಡ್ ಡಾಲಿ ಧನಂಜಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಸಹನಟನಾಗಿ, ಅವರು ಒಬ್ಬ ನಾಯಕ ನಟ ಅಂತ ಯಾವುದೇ ರೀತಿಯಾದ ಫೀಲರ್ಸ್ನ ಸಹಪಾತ್ರಧಾರಿಗಳಿಗೆ ಕೊಡದೆ ಒಂದು ತುಂಬ ಆರಾಮದಾಯಕವಾಗಿ ಅವರು ಇರೋ ಥರ ನೋಡ್ಕೊಳ್ತಾರೆ. ಆ ವಿಷಯಕ್ಕೆ ನಾನು ಅವರಿಗೆ ಸದಾ ಋಣಿ. ಮತ್ತು ಮಿಕ್ಕಂತೆ ಪಾತ್ರವರ್ಗದ ಬಗ್ಗೆ ನಾನು ಹೆಚ್ಚಿನ ಜನರ ಜೊತೆ ಕೆಲಸ ಮಾಡಿಲ್ಲ. ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ನನ್ನ ಹೆಚ್ಚಿನ ದೃಶ್ಯಗಳು, ಹಾಗಾಗಿ ಅವರೊಬ್ಬರ ಬಗ್ಗೆ ಮಾತ್ರ ಮಾತಾಡಬಹುದು. ಚಿತ್ರಶ್ರೀ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಶಿ ಈಸ್ ಅ ವಂಡರ್ಫುಲ್ ವರ್ಕರ್. ಒಳ್ಳೆ ಕೆಲಸಗಾರ್ತಿ. ಯಾಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ನೀರು ಬೇಕು. ಇಬ್ಬರನ್ನ ಹೇಳಲೇಬೇಕು. ಪ್ರಕಾಶ್ ಸರ್ ಹೇಳಿದರು, ಆ ಬಾಬು ಮತ್ತು ಅನಿಲ್ ಅಂತ ಏನು ಕೆಲಸ ಮಾಡ್ತಾರೆ ಅಂದರೆ, ಕತ್ತೆ ಚಾಕದಿರಿ ಅವರು. ಹಗಲು ರಾತ್ರಿ ಎಂದೇ ಮಾಡ್ತಾನೆ ಇರ್ತಾರೆ. ಸಾರ್ ಹೇಳ್ದಂಗೆ ಪ್ರೊಡಕ್ಷನ್ ಮಾಡೋಕ್ಕೆ ಟೀಮ್ ಇರಬೇಕು. ಒಬ್ಬರು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಪ್ರಕಾಶ್ ಈಸ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಪೀಪಲ್. ಆ್ಯಂಡ್ ಕೋಟಿ ಸಿನಿಮಾ ಚೆನ್ನಾಗಾಗಲಿ, ಗೆಲ್ಲಿ, ಪರಮೇಶ್ವರ್ ಇನ್ನಷ್ಟು ಸಿನಿಮಾ ಮಾಡಲಿ, ಎಲ್ಲರಿಗೂ ಒಳ್ಳೊಳ್ಳೆ ಪಾತ್ರ ಕೊಡಲಿ. ಥ್ಯಾಂಕ್ ಯು.